ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಅಜ್ಜಿ ಬಂದುಬಿಟ್ಟು ಗೌರಿ ಹತ್ರ, ಗೌರಿ ನಿಮ್ಮ ಜೊತೆಗೆ ನಾವಿದ್ದೀವಿ, ವಿವೇಕ್ ಕೂಡ ನೀನು ಮುಸುಕಕ್ಕೊಂಬಂದು ತಾಳಿ ಕಟ್ಸ್ಕೊಂಡಿದ್ದಕ್ಕೆ ಹಾಗೆ ಮಾಡ್ತಿದ್ದಾನೆ, ಇಲ್ಲಾಂದರೆ ಅವನು ಕೂಡ ಒಳ್ಳೆಯವನೇ. ಈ ಮನೆಯಲ್ಲಿ ಅರ್ಧದಷ್ಟು ಹೆಚ್ಚು ಜನ ನಿನ್ನ ಪರವಾಗಿ ಇದ್ದಾರೆ. ಅಜ್ಜ ಕೂಡ ಈಗ ನಿನ್ನ ಪರವಾಗಿ, ನಿನ್ನ ನಡವಳಿಕೆ ಎಲ್ಲ ನೋಡಿ ನಿನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ. ನೀನು ಯಾವುದೇ ರೀತಿಯ ಚಿಂತೆ ಮಾಡಬೇಡ. ಹಾಗೆ ಆ ಅಜ್ಜ ಎಲ್ಲರ ಮುಂದೆ ನೀನೇ ನಮ್ಮ ಹಿರಿ ಸೊಸೆ ಅಂತ ತೋರಿಸ್ಬೇಕು ಅಂತ ರಿಸೆಪ್ಷನ್ ರೆಡಿ ಮಾಡಿದ್ದಾರೆ. ನೀನು ಕೂಡ ರೆಡಿಯಾಗಿ ಬಾ ಅಮ್ಮ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ವಿವೇಕ್ ಬಂದು ಗೌರಿನ ನೋಡ್ತಾನೆ. ಗೌರಿ ಇನ್ನೂ ರೆಡಿಯಾಗಿರೋದಿಲ್ಲ. ಅವನು ಬಂದು ಹೇಳ್ತಾನೆ, ಇನ್ನೂ ರೆಡಿಯಾಗಿಲ್ವಾ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಏನು ಒಡವೆ ಸೀರೆ ಎಲ್ಲ ತೊಗೊಂಡು ಓಡೋಗ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ವಿವೇಕ್, ನೀನು ಎಲ್ಲ ಆಸ್ತಿ ನೋಡಿ ಬಂದಿದ್ದೆ, ಇಷ್ಟಕ್ಕೆ ಎಲ್ಲಿ ಸುಮ್ಮನೆ ಹೋಗ್ತೀಯ, ಎಲ್ಲ ಪಟಾಯಿಸಿ ಹೋಗ್ತೀಯ ನೀನು ಅಂತ ಹೇಳಿ ಹೋಗ್ತಿರ್ತಾನೆ. ಇಲ್ಲ ರೆಡಿಯಾಗಿ ಬಾ ಅಂತ ಹೇಳಿ ಹೋಗ್ತಾನೆ. ಅದಕ್ಕೆ ಅವಳು, ನಾನು ಬರಲ್ಲ, ಏನು ಮಾಡ್ತೀರಾ ಮಾಡ್ಕೋಗಿ ಅಂತ ಹೇಳ್ತಾಳೆ ಗೌರಿ. ಆನಂತರ ಇಲ್ಲಿ ಫಂಕ್ಷನ್ನಲ್ಲಿ ಗೌರಿ ಅಮ್ಮ ಮತ್ತು ಅವಳ ತಂಗಿ ಅವರಿಬ್ಬರು ವೇಷ ಧರಿಸಿ ಬಂದಿರ್ತಾರೆ. ಅವರಿಗೆ ಭೀತಿ ಶುರುವಾಗಿರುತ್ತೆ. ಅದೇ ರೀತಿಯಲ್ಲಿ ಕೆಲವ್ರು ಕೇಳ್ತಾರೆ, ನಿಮ್ಮನ್ನು ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಅವರು, ಇಲ್ಲ ನಮ್ಮನ್ನು ಕರೆಸಿದ್ರು ಬಂದಿದ್ದೀನಿ ಅಂತ ಹೇಳ್ತಾರೆ. ಗೌರಿ ಅಮ್ಮನಿಗೆ ಮಾತ್ರ ಏನು ಮಾತಾಡಬೇಕು ಅಂತ ತುಂಬಾ ಟೆನ್ಷನಲ್ಲಿ ಇರ್ತಾರೆ. ಅದೇ ರೀತಿ ಎಪಿಸೋಡ್ ಮುಗಿಯೋದಕ್ಕೆ ಬರುತ್ತೆ. ಈ ಕಡೆ ಗೌರಿ ಈ ಕಡೆ ಫಂಕ್ಷನ್ಗೂ ಹೋಗದೆ, ಮನೆಯಲ್ಲೂ ಇರದೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಎಲ್ಲರೂ ಅಂದ್ಕೊಳ್ತಿರ್ತಾರೆ. ಆದರೆ ಗೌರಿ ಮನೆ ಬಿಟ್ಟು ಹೋಗಲ್ಲ. ಮಹಾದೇವ ಶಿವನ ಹತ್ರ ಬೇಡಿಕೊಂಡು ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತಾಳೆ.